ಗುಡ್ ಮಾರ್ನಿಂಗ್ ಗಾಯ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನೆಲ್ ಮಾಮ್ಸ್ ವಿಲೇಜ್ ರೆಸಿಪೀಸ್. ಸೊ ಇವತ್ತು ಇನ್ನೊಂದು ವ್ಲಾಗ್ ಜೊತೆ ನಾನು ನಿಮ್ಮ ಮುಂದೆ ಬಂದಿದ್ದೇನೆ. ಬಿಸಿಲಿತ್ತು ಬೆಳಗ್ಗೆನೆ, ಹಾಗಾಗಿ ಇವತ್ತು ನಮ್ಮ ತೋಟಕ್ಕೆ ಮದ್ದು ಬಿಡುವ ಅಂತ ಹೇಳಿ, ಅಂದರೆ ಅಡಿಕೆಗಳಿಗೆ ಮದ್ದು ಬಿಡುವ ಅಂತ ಹೇಳಿ ಎಲ್ಲ ರೆಡಿ ಮಾಡ್ತಾ ಇದ್ದೇವೆ. ನೋಡಿ, ಇದು ಮೈಲ್ ಸುತ್ತು. ಮೈಲ್ ಸುತ್ತನ್ನು ಹೀಗೆ ಒಂದು ಬಟ್ಟೆಗೆ ಹಾಕಿ ನೀರಲ್ಲಿ ಹಾಕಿಡಬೇಕು ಸ್ವಲ್ಪ ಹೊತ್ತು. ಅದನ್ನೇ ಮಾಡ್ತಾ ಇದ್ದೇವೆ. ಇನ್ನೊಂದು ಪ್ಯಾಕೆಟ್ ಮೈಲ್ ಸುತ್ತನ್ನು ಕೂಡ ಇನ್ನೊಂದು ಬಟ್ಟೆಯಲ್ಲಿ ಹಾಕಿ ಅದನ್ನು ಚೆನ್ನಾಗಿ ಫೋಲ್ಡ್ ಮಾಡಿ ಇನ್ನೊಂದು ಬಕೆಟ್ ನೀರಲ್ಲಿ ಹಾಕಿ ಇಡಬೇಕು. ನಾವಿಲ್ಲಿ 2 kg ಮೈಲ್ ಸುತ್ತನ್ನು ತಗೊಂಡಿದ್ದೇವೆ. ಈ ರೈನಿ ಸೀಸನಲ್ಲಿ ಅಡಿಕೆ ಗಿಡಗಳಿಗೆ ಮದ್ದು ಬಿಡುವಂಥದ್ದು ತುಂಬಾ ಮುಖ್ಯ. ಇಲ್ಲಾಂದರೆ ಅದಕ್ಕೆ ರೋಗ ಬಿದ್ದು ಅಡಿಕೆ ಎಲ್ಲ ಬಿದ್ದು ಹೋಗ್ತದೆ. ಈಗಾಗಲೇ ನಾವು 2 ಸತಿ ಮದ್ದು ಬಿಟ್ಟಿದ್ದೇವೆ. ಇದು 3ನೇ ಸತಿ ಮದ್ದು ಬಿಡ್ತಾ ಇರುವಂಥದ್ದು. ಸೊ ಬನ್ನಿ, ನಾವು ಯಾವ ರೀತಿ ಅಡಿಕೆ ಗಿಡಕ್ಕೆ ಮದ್ದನ್ನು ಬಿಡ್ತೇವೆ ಅನ್ನೋದನ್ನು ನಿಮಗೆ ಕೂಡ ಈ ವ್ಲಾಗಲ್ಲಿ ತೋರಿಸ್ತೇನೆ. ಕೊನೆವರೆಗೂ ಮಿಸ್ ಮಾಡದೆ ಈ ವ್ಲಾಗನ್ನು ನೋಡಿ, ಹಾಗೂ ನಮ್ಮ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ. ಸೊ ಇಲ್ಲಿ ಒಂದು ಡ್ರಮ್ಮನ್ನು ನಾವು ಮುಂಚೆನೇ ತೋಟಕ್ಕೆ ತಗೊಂಡು ಬಂದಿಟ್ಟಿದ್ದೇವೆ. ಮಳೆ ಬರ್ತದೆ ಏನೋ ಗೊತ್ತಿಲ್ಲ, ಮಳೆ ಬರುವ ಹಾಗೆ ವೆದರ್ ಏನೂ ಇಲ್ಲ, ನೋಡುವ ಅಂತ ಹೇಳಿ ಇದಕ್ಕೆ ನೀರು ತುಂಬಿಸಿಡ್ಬೇಕೀಗ. ಇದಕ್ಕೆ ಒಂದು ಡ್ರಮ್ ಫುಲ್ ನೀರನ್ನು ತುಂಬಿಸಬೇಕು. ನೋಡಿ, ಇದು ಸುಣ್ಣ ಆಯಿತಾ. ಸುಣ್ಣಕ್ಕೆ ಬಿಸಿ ಬಿಸಿ ಕುದಿಯುವ ನೀರನ್ನು ಹಾಕಿದರೆ ಇದು ಈ ಥರ ಬೇಯ್ತಾ ಇದೆ. ಈಗ ಆ ಸುಣ್ಣ ಮತ್ತು ಮೈಲ್ ಸುತ್ತು ಎಲ್ಲನ ಕೂಡ ಒಂದು ಡ್ರಮ್ ನೀರಿಗೆ ಹಾಕಿ ಕಲಡಿಸಿದ್ವಿ. ನೋಡಿ, ಈ ಥರ ಬಂತು. ಇದು ನೋಡಿ ನಮ್ಮದು ಮಿಷಿನು ಮದ್ದು ಬಿಡುವಂಥದ್ದು. ಇದು ಪೈಪ್. ಇದು ತರಲಿಕ್ಕೆ ಸ್ವಲ್ಪ ಕಷ್ಟ ಆಗ್ತದೆ, ತೋಟ ಎಲ್ಲ ದೂರ ಇದ್ದರೆ ಇದನ್ನು ಕ್ಯಾರಿ ಮಾಡ್ಕೊಂಡು ಬರಬೇಕು. ನೋಡಿ, ಒಬ್ಬರು ಈ ಮದ್ದನ್ನು ಈ ಥರ ತಿರುಗಿಸ್ತಾನೆ ಇರಬೇಕು, ಎಲ್ಲ ಕಡೆ ಮಿಕ್ಸ್ ಆಗಬೇಕಲ್ಲ ಅದಕ್ಕೆ. ಸುಣ್ಣ ಮತ್ತು ಮೈಲ್ ಸುತ್ತನ ಜೊತೆಗೆ ಇನ್ನೊಂದು ಹಾಕಬೇಕಾದ ಮೇನ್ ಇಂಗ್ರೀಡಿಯೆಂಟ್ ಅಂತ ಹೇಳಿದರೆ ಗಮ್ ಹಾಕಬೇಕು. ಗಮ್ ಹಾಕಿದರೆ ಮಾತ್ರ ಅದು ನಾವು ಅಡಿಕೆಗೆ ಬಿಟ್ಟಂತಹ ಮದ್ದು ಅಲ್ಲಿ ಅಂಟ್ಕೊಳ್ತದೆ. ಸೊ ಈಗ ಗಮ್ ಹಾಕ್ತಾ ಇದ್ದಾರೆ. ನೋಡಿ, ಇದೇ ಗಮ್ಮು. ಈ ಗಮ್ಮನ್ನು ಒಂದು ಬಾಟಲ್ ಫುಲ್ ಹಾಕ್ತಾ ಇದ್ದೇವೆ ಒಂದು ಡ್ರಮ್ ನೀರಿಗೆ. ಈಗ ಇದನ್ನು ಸರಿಯಾಗಿ ಕಲಿಸ್ಬೇಕು. ಗಮ್ ಎಲ್ಲ ಕಡೆ ಮಿಕ್ಸ್ ಆಗಬೇಕು. ನಮ್ಮ ಮದ್ದು ಈಗ ಫುಲ್ಲಾಗಿ ರೆಡಿ ಆಯಿತು. 3 ಇಂಗ್ರೀಡಿಯೆಂಟ್ ಹಾಕಲಿಕ್ಕಿರುವಂಥದ್ದು: ಮೈಲ್ ಸುತ್ತು, ಸುಣ್ಣ ಮತ್ತು ಗಮ್ಮು. ನೋಡಿ, ಈ ಥರ ಸರಿಯಾಗಿ ಮಿಕ್ಸ್ ಮಾಡಬೇಕು. ನೋಡಿ, ಈ ಥರ ಮಿಕ್ಸ್ ಮಾಡ್ಕೊಳ್ಬೇಕು ಸರಿಯಾಗಿ. ಈಗ ಮಿಕ್ಸ್ ಆಯಿತು. ಈ 2 ಪೈಪನ್ನು ಜಾಯಿಂಟ್ ಮಾಡಿ ಕಟ್ತಾ ಇದ್ದೇವೆ. ಯಾಕಂತ ಹೇಳಿದರೆ ಇದನ್ನು ಡ್ರಮ್ ಒಳಗಡೆ ಹಾಕಬೇಕು, ಹಾಗಾಗಿ ಬೀಳಬಾರ್ದಲ್ಲ ಅದಕ್ಕೆ. ನೋಡಿ, ಇದನ್ನು ಮದ್ದಿನ ಒಳಗಡೆ ಹಾಕಿ ಆಯಿತು. ಒಬ್ಬರು ಇಲ್ಲಿ ಹೀಗೆ ತಿರುಗಿಸ್ತಾ ಇರಬೇಕು. ನೋಡಿ, ಈಗ ಪಂಪ್ ಚಾಲು ಮಾಡುವ. ಚಾಲಾಯಿತು ಪಂಪು.
ಇಲ್ಲಿ ನೋಡಿ ಇಷ್ಟು ಖಾಲಿ ಆಯಿತು ಮದ್ದು. ತಿರುಗಿಸ್ತಾ ಇದ್ದೇವೆ. ಒಬ್ಬರು ಈ ಪೈಪನ್ನು ಎಳ್ಕೊಂಡು ಹೋಗಲಿಕ್ಕೆ ಬೇಕು, ಇಲ್ಲಾಂದರೆ ಅಲ್ಲಿ ಸಿಕ್ಕಾಕೊಳ್ತದಲ್ಲ. ಅದಕ್ಕೆ ಅದನ್ನು ಸರಿಯಾಗಿ ಬಿಡಿಸಿ ಎಲ್ಲಿ ಮದ್ದು ಬಿಡ್ತಿದ್ದಾರೆ ಅಲ್ಲಿ ಅದನ್ನು ತಗೊಂಡು ಹೋಗಬೇಕು. ಒಬ್ಬರು ಇಲ್ಲಿ ತಿರುಗಿಸ್ತಾ ಇರಬೇಕು. ನೋಡಿ ಮದ್ದು ಫುಲ್ ಖಾಲಿ ಆಯಿತು. ಈಗ ಇನ್ನೊಂದು ದೊಡ್ಡ ಟಾಸ್ಕ್ ಅಂತ ಹೇಳಿದರೆ ಈ ಪೈಪ್ ಎಲ್ಲ ಸರಿಯಾಗಿ ಮಡಿಸಿ ಇಡುವಂಥದ್ದು. ನಾವಿವತ್ತು ಇದನ್ನು ವಾಶ್ ಮಾಡ್ತಾ ಇಲ್ಲ, ನಾಳೆ ಪುನಃ ಇನ್ನೊಂದು ತೋಟಕ್ಕೆ ಮದ್ದು ಬಿಡಲಿಕ್ಕೆ ಇರೋದ್ರಿಂದ ಇದನ್ನು ಚೆನ್ನಾಗಿ ಫೋಲ್ಡ್ ಮಾಡಿ ತಗೊಂಡು ಹೋಗ್ತಿದ್ದೇವೆ. ನಾಳೆನೇ ವಾಶ್ ಮಾಡೋದು. ನೋಡಿ ಇವಾಗ ರೆಡಿ ಆಯಿತು. ಮದ್ದು ಬಿಡುವಂಥ ಕೆಲಸ ಎಲ್ಲ ಮುಗಿಸಿ ಮನೆಗೆ ಬಂದು ಬೀಟ್ರೂಟ್ ಸುಕ್ಕಾನ ಮಾಡಿದೆ. ಇದರ ರೆಸಿಪಿಯನ್ನು ನಾನು ಇನ್ನೊಂದು ವೀಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ. ಊಟ ಎಲ್ಲ ಆದಮೇಲೆ ಸ್ವಲ್ಪ ಹೊತ್ತು ನಮ್ಮ ಬೆಕ್ಕು ಜೊತೆ ಆಟ ಆಡಿದೆ. ನೋಡಿ ಇದು ಯಾವ ಥರ ಮಲಗಿದೆ ಅಂತ ಹೇಳಿ. ಸೊ ಇವತ್ತಿಗಿಷ್ಟೇ. ಇವತ್ತಿನ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ನಮಗೆ ಸಪೋರ್ಟ್ ಮಾಡಿ. ಇದೇ ರೀತಿಯ ಇನ್ನಷ್ಟು ವಿಡಿಯೋಗಳು ಬರ್ತಾ ಇರುತ್ತೆ. ಸೊ ಅದನ್ನೆಲ್ಲ ಮಿಸ್ ಮಾಡ್ಕೋಬೇಡಿ. ಪ್ಲೀಸ್ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಗೆ ಲೈಕ್ ಕೊಡಿ.